ಸರ್ ಇದು ಗೊಂಗಡಿ ಏನು ರೇಟ್ ಅವ್ರಿ? ಕಂಬಳಿ ಇದ್ದಂಗೆ ರೀ ಸೈಜಿನ ಮ್ಯಾಗ ರೀ ಅವು. ಈ ಬಳಿಗೆ ಗಂಗಾ ಒಂದು ಪೂಜೆ ಮಾಡ್ತಾರಪ್ಪ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ರಾಣಿಬೆನ್ನೂರೊಳಗೆ ಅದೇನು ರೀ, ಹಾವೇರಿ ಜಿಲ್ಲಾ ರಾಣಿಬೆನ್ನೂರೊಳಗೆ. ಇಲ್ಲಿ ಯಾಕೆ ಬಂದಿನಂದ್ರೆ ಇಲ್ಲಿ ಈ ಊರಿನ ಸುತ್ತಮುತ್ತ ಭಾಳ ಐತಿಹಾಸಿಕ ಹಳೆಯ ದೇವಸ್ಥಾನಗಳದಾವೆ. ಈ ದೇವಸ್ಥಾನಕ್ಕೆ ಹೋಗ್ಬೇಕು ಚಲೋ ಅಂತ ಹೇಳಿದ್ರು, ಅದಕ್ಕೆ ಬಂದಿನಿ ರೀ. ರಾಣಿಬೆನ್ನೂರಕ್ಕೆ ಬಂದೀನಿ. ಇಲ್ಲಿ ಟ್ರೈನಿಗೆ ಬಂದೀನಿ. ಇಲ್ಲಿ ನಮ್ಮ ಸ್ನೇಹಿತರದಾರ, ಇಲ್ಲಿ ಕಾರಿನ ವ್ಯವಸ್ಥೆ ಮಾಡ್ಯಾರ. ಪವನ್ ಸರ್ ಅಂತೇಳಿ, ಈಗ ಚನ್ನು ಸರ್ ಅಂತೇಳಿ. ಇನ್ನು ನಮ್ಮ ಬಿಜಾಪುರಲಿನ ಇನ್ನಿಬ್ಬರು ದೋಸ್ತರು, ಮಹೇಶ್ ಅಣ್ಣ ನಮಸ್ಕಾರ, ಆ ಕಡೆ ನಮ್ಮ ರಾಜು ಅವರು ಕಾರಿನ ವ್ಯವಸ್ಥೆ ಮಾಡ್ಯಾರ. ಇಲ್ಲಿಂದ ಸುತ್ತಮುತ್ತ ಯಾವ್ಯಾವ ದೇವಸ್ಥಾನ ಅದಾವ ಎಲ್ಲ ನಮಗೀಗ ಕರ್ಕೊಂಡೋಗಿ ತೋರಿಸ್ತಾರ ನಮ್ಮ ಪವನ್ ಸರ. ನಮ್ಮ ಸ್ನೇಹಿತರು ಬಿಜಾಪುರ ಹುಲಿ ಪ್ರಕಾಶ್ ಆರ್ಕೆ ಅವರು ರಾಣೆಬೆನ್ನೂರ್ಗೆ ಬಂದಾರ. ರಾಣೆಬೆನ್ನೂರು ಸುತ್ತಮುತ್ತ ಯಾವ ಒಂದು ದೇವಸ್ಥಾನಗಳದಾವ ಅದೆಲ್ಲ ತೋರಿಸೋದು ನಮ್ದೊಂದು ಸಣ್ಣ ಕರ್ತವ್ಯ. ಕರ್ತವ್ಯ ಅನ್ಬೇಡ್ರಿ, ಕರ್ತವ್ಯ ಏನಿಲ್ಲ. ಈಗ ರೆಡಿ ಆಗಿ ನಾವು ದಂಡೆಗೆ ಕೂತಾರ ಸ್ವಲ್ಪ ಎಲ್ಲ ವ್ಯೂ ತೋರಿಸ್ಬೋದು. ಪವರ್ ಬ್ಯಾಂಕ್ ಸರ ಚಾರ್ಜ್ ಆಕೈತೆ ನೋಡ್ರಿ ಅದಕ್ಕೆ. ಓಕೆ, ಈಗ ಕಾರ್ದಾಗ ಹತ್ತಿ ಬರೋವಲ್ಲಲ್ರಿ. ಇದು ಏನಾಗಿದೆ ಈ ಥರ ಲಾಕ್ ರೀ ರೆಡಿ ಆಗೈತಿ. ನಿಮ್ಮ ಪ್ರಯಾಣ ಈಗ ಸುಖಕರವಾಗಿರಲಿ. ಧನ್ಯವಾದ. ನಿಮ್ದು ಅದೇ ಥರ ಆಗಲಿ. ಫಸ್ಟ್ ಸೀಟ್ ಬೆಲ್ಟ್ ಹಾಕೋರಪ್ಪ. ಹಾಕೊಳತ್ತಿಲ್ಲ. ಸೊ ವಿಡಿಯೋ ಚಾಲೂ ಮಾಡಿ ಅಂತ ಹಾಕೊಳ್ಳೋದಲ್ಲ, ದಿನ ಹಾಕೋಬೇಕು. ಮನ್ಯಾಗ ಮಕ್ಕಳ ಮುಂದೆ ಹಾಕೋಬೇಕು ಸೀಟ್ ಬೆಲ್ಟ್. ಏನಂತೀರಿ ಇದಕ್ಕೆ? ಈಗ ಇಲ್ಲಿಂದ ಫಸ್ಟ್ ಎಲ್ಲಿಂದ ಹೋಗೋದ್ರಿ? ಈಗ ಉಕ್ಕಡಗಾತ್ರಿ ಹೊಟ್ಟಿದೀವ್ರಿ. ಈಗ ನಾವು ನಿನ್ನೆ ರಾತ್ರಿ ಬಂದಿದ್ವಿ. ಇಲ್ಲೆಲ್ಲ ನಮ್ಗ ವ್ಯವಸ್ಥೆ ಮಾಡಿದ್ರು, ರೂಮಿನ ವ್ಯವಸ್ಥೆ ಮಾಡಿದ್ರು. ಮುಂಜಾನೆ ಮನಿಗೆ ಕರ್ಕೊಂಡು ಹೋಗಿ ಬಿಸಿ ಬಿಸಿ ಪಡ್ ತಿನ್ಸಿದ್ರು, ಜ್ಯೂಸ್ ಕುಡಿಸಿದ್ರು, ಕಾರಿನ ವ್ಯವಸ್ಥೆ ಮಾಡಿದ್ರು, ಕುಡಿಯಾಕ ನೀರು ಕೊಟ್ರು. ಯಾರು ಕೊಡ್ತಾರ ಹೇಳ್ರಿ ಇಂತ ಕಾಲದಾಗ? ಸ್ನೇಹದ ಸಂಬಂಧಕ್ಕೆ ನಾವು ಇಷ್ಟು ಮಾಡ್ಲಿಲ್ಲ ಅಂದ್ರೆ ಎಂತ ಮಾತ, ನಾವು ಹುಟ್ಟಿನ ವ್ಯರ್ಥ. ಇರ್ಲಿ, ಇವರು ಈಗ ರಾಣೆಬೆನ್ನೂರಿಂದ ಹೊರಟೇವ್ರಿ. ಊರ್ ಹೊರಗೆ ಬಂದದ ಗಾಡಿ ನಮ್ದು. ಸರ್ ಈಗ ಎಲ್ಲಿ ಹೊಂಟಿ ನಾವು ಫಸ್ಟಿಗೆ? ಈಗ ಉಕ್ಕಡಗಾತ್ರಿ ಅಜ್ಜಯ್ಯನವರ ಟೆಂಪಲ್ ಹೊಂಟಿವ್ರಿ. ಉಕ್ಕಡಗಾತ್ರಿ ಅಜ್ಜಯ್ಯನವರ ಟೆಂಪಲ್. ಈ ದೇವಸ್ಥಾನ ಬಾಳ ಹಳಿದಿದ್ದಂಗ ಕಾಣತೈತ್ರಿ. ಹೌದ್ರಿ, ಬಹಳ ಹಳೇದು. ಇಲ್ಲಿ ಸ್ಪೆಷಲಿ ಏನೋ ಒಂದು ಮಾನಸಿಕ ಒತ್ತಡಗಳು, ಈ ದೆವ್ವ ದಿಂಡ್ರು ಅಂತ ಏನ್ ಕರೀತಾರ, ಅದನ್ನೆಲ್ಲ ಬಿಡಿಸೋದಕ್ಕ ಈ ಒಂದು ಜಾಗ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಓಕೆ, ಈ ದೆವ್ವ ಗಿವ್ವ ಬಿಡಿಸುವಂತದಕ್ಕ ಕೆಲವೊಂದಿಷ್ಟು ಮಾನಸಿಕ ಸಮಸ್ಯೆಗಳೇ ಒಳಗೊಂಡಿರ್ತಾರೆ ಕೆಲವೊಂದಿಷ್ಟು ಮಂದಿ. ಅದನ್ನ ಸರಿಪಡಿಸುವಂತ ಜಾಗ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಓಕೆ, ಆ ದೇವಸ್ಥಾನಕ್ಕೆ ನಾನು ಫಸ್ಟ್ ಟೈಮ್ ಹೊಂಟಿನಿ. ಹೆಂಗೈತಿ, ಏನೈತಿ, ಅದರ ಇತಿಹಾಸ ಏನು, ಏನ್ ನಮಗೆ ಎಷ್ಟು ಸಾಧ್ಯ ಆಗತ್ತ ಅಷ್ಟು ವಿಷಯಗಳನ್ನ, ಅಷ್ಟು ಜಾಗಗಳನ್ನ ನಾನು ಈ ಮೊಬೈಲ್ದಾಗ ಅಂದ್ರೆ ಶೂಟ್ ಮಾಡಕ್ ಪ್ರಯತ್ನ ಮಾಡ್ತೇನೆ ರೀ. ಈಗ ಹೊಂಟೇವಿ. ಇಲ್ಲ, ಕಷ್ಟಗಳನ್ನ ಪರಿಹರಿಸ್ಕೋಬೇಕಂದ್ರೆ ಒಂದ್ ಸ್ವಲ್ಪ ದೂರ ಹೋಗ್ಲೇಬೇಕು. ಕುಂತಲ್ಲೇ ಕಷ್ಟಗಳ ಪರಿಹಾರ ಆಗಲ್ಲ. ಹೌದೌದು, ಹಾಗಾಗಿ ಸ್ವಲ್ಪ ದೂರ ಹೋಗೋಣ್ರಿ. ಸತ್ಯ ಐತಿ. ಈ ಮದುವೆ ಆದವ್ರಿಗೆ ಪರಿಹಾರ ಸಿಗ್ಬೋದು? ಇಲ್ಲ ಇಲ್ಲ ಇಲ್ಲ, ಯಾಕ್ರಿ? ಮದುವೆ ಆದವ್ರಿಗೆ ಯಾವ ಗುಡಿಗೆ ಹೋದ್ರು ಯಾವ ಮಠಕ್ಕೆ ಹೋದ್ರು ಪರಿಹಾರ ಸಿಗಲ್ಲ. ಅದು ಅವ್ರು ಮಾಡ್ಕೊಂಡಿದ್ದು, ಅದು ಅವರೇ ಪರಿಹರಿಸ್ಬೋದು. ಇದು ಈಗ ಧಾರವಾಗಲು ಬರ್ತೀರಿ. ಉಕ್ಕಡಗಾತ್ರೆ ಊರಿಗೆ ಬಂದಿವ್ರಿ. ನಮ್ಮ ಕಾರಲ್ಲಿ ಪಾರ್ಕಿಂಗ್ ಮಾಡೀವಿ. ಇಲ್ಲಿಗೆ ದೇವಸ್ಥಾನಕ್ಕೆ ಹೊಂಟಿವಿ. ಕರಿಬಸವೇಶ್ವರ ಅಜ್ಜಯ್ಯನವರ ದೇವಸ್ಥಾನ. ಬರ್ತೀವ್ರಿ ಅಜ್ಜಿ, ಬರ್ತೀವಿ. ಇಲ್ಲಿ ತುಂಗಭದ್ರಾ ನದಿ ಹರಿಯಾತತ್ರಿ. ಇಲ್ಲಿಂದ ಜಳಕ ಮಾಡಿ ಭಕ್ತರು ದೇವ್ರ ದರ್ಶನಕ್ಕೆ ಹೋಗ್ತಾರ. ಇದು ತುಂಗಭದ್ರಾ ನದಿ ಹಿಂಗೆ ಹರಿತೈತ್ರಿ. ಇಲ್ಲಿ ಜವಳ ಮಂದಿರ ಅಂತಂದಾರ. ಮುಡಿ ಕೊಡೋರು ಮುಡಿ ಕೊಡ್ತಾರೆ ಇಲ್ಲಿ. ಗುರು ಕರಿಬಸವೇಶ್ವರ ಗದ್ದುಗೆ. ಇಲ್ಲಿಂದ ದೇವ್ರ ದರ್ಶನಕ್ಕೆ ಹೋಗೋದ್ರೆ ದಾರಿ ಅದ. ಸಾಕಷ್ಟು ದೊಡ್ಡದ ದೇವಸ್ಥಾನ ಐತಿ. ಬಾಜು ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ಗುಡಿ ಬಾಜು ಒಂದು ತುಂಗಭದ್ರಾ, ಪವಿತ್ರವಾದ ತುಂಗಭದ್ರಾ ನದಿ ಹರಿಯಾತೈತಿ. ಸಾಕಷ್ಟು ಮಂದಿ ಅಲ್ಲೆಲ್ಲ ಭಕ್ತರು ಜಳಕ ಮಾಡ್ತಾರೆ, ತಮ್ಮ ಗಾಡಿಗಳನ್ನು ತೊಗೊಂಬಂದಿರ್ತಾರೆ, ಅದನ್ನು ಸಹ ತೊಳಿತಾರೆ, ಗಾಡಿ ಸ್ವಚ್ಛ ಆಗಲಿ ಅಂಥೇಳಿ. ಒಳಗಡೆ ಮೊಬೈಲ್ ಬಳಕೆ ಇಲ್ಲ ಅಂತ ಹೇಳ್ಯಾರ, ಅದಕ್ಕೆ ನಾನು ಮೊಬೈಲಿಗೆ ಆಫ್ ಮಾಡ್ತೀನಿ. ದೇವ್ರ ದರ್ಶನ ತೊಗೊಂಡು ಆಮೇಲೆ ಹೆಂಗಿತ್ತು ಎಲ್ಲ ಅಂತ ಹೇಳ್ತೀನಿ ನಿಮಗೆ. ಇಲ್ಲಿಂದ ಹೋಗೋದ್ರಿ. ಎಲ್ಲರೂ ಅಜ್ಜಾರ ದರ್ಶನ ತಗೋರಿ, ಎಲ್ಲರಿಗೂ ಒಳ್ಳೇದಾಗಲಿ. ಬರೋಬ್ಬರಿ ಟೈಮಿಗೆ ಮಂಗಳಾರತಿ ಆಯ್ತು ನೋಡ್ರಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಜ್ಜ.
ಇಲ್ಲಿ ಅಜ್ಜನವರ ದರ್ಶನ ಆದಮೇಲೆ ಇಲ್ಲಿ ಪ್ರಸಾದ ಕೊಡ್ತಾರೆ ನಿಮ್ಗೆ ಕಾಯಿ, ನಿಂಬೆಹಣ್ಣು, ತೀರ್ಥ, ಪ್ರಸಾದ, ವಿಭೂತಿ, ತಾಯಿತ, ಫೋಟೋ ಎಲ್ಲ ಥರದ ಪ್ರಸಾದಗಳು ಇಲ್ಲಿ ಸಿಗ್ತಾವೆ. ಇಲ್ಲಿ ತೊಗೋಬೋದು. ಸರ ಆ ತಲೆ ಮ್ಯಾಗ ಇಟ್ಕೊಂಡು ಹೋಗ್ತಾರೆ, ಅದು ಏನು ಸರ್ ಅದು ಪದ್ಧತಿ? ಈಗ ತಲೆ ಮೇಲೆ ಪೂಜೆ ಮಾಡೋದ್ರಲ್ಲ ಸರ್, ತಲೆ ಮ್ಯಾಗ ಏನು ಇಟ್ಕೊಂಡು ಬೇಡ್ಕೊಂಡಿರ್ತಾರೆ. ಈ ಬಳಿಗೆ ಗಂಗಾ ಒಂದು ಪೂಜೆ ಮಾಡ್ತಾರಪ್ಪ. ಹಾಂ ಸರ್ ಅಂದ್ರೆ ಏನಂತ ಬೇಡ್ಕೊಳ್ಳೋಣ ಅಂದ್ರೆ ಬೇಡ್ಕೊಂಡಿದ್ದಾಯ್ತು ಅಂದ್ರೆ ಸ್ವೀಟ್ ಅಡಿಗೆ ಮಾಡಿರ್ತಾರೆ. ಕಡುಬು ಜನ ಎಲ್ಲ ಕರ್ಕೊಂಬಂದು ಮಾಡಿ ಅವರು ಹರಕೆ ಮುಟ್ಟಿಸಿ ಎಲ್ಲರಿಗೆ ಪ್ರಸಾದ ಮಾಡಿ ಹೋಗ್ತಾರೆ. ಜಾತ್ರೆ ಯಾವಾಗ ಇರ್ತದೆ ಸರ್ ಇದ್ರದ್ದು ದೇವಸ್ಥಾನದ? ಶಿವರಾತ್ರಿ ದಿನ ಜಾತ್ರೆ. ಇದು ಎಷ್ಟು ವರ್ಷ ಇದ್ರಿ ಸರ್ ಗುಡಿ ರೀ? ಇದು ತುಂಬ ವರ್ಷದ ಐತಪ್ಪಾಜಿ. ಅಲ್ಲಿ ದೊಡ್ಡವ್ರನ್ನ ಕೇಳಬೇಕು. ಓಕೆ, ಧನ್ಯವಾದ. ಇದು ಅಜ್ಜಯ್ಯನವರ ದೇವಸ್ಥಾನ ನೋಡ್ರಿ. ಇದು ಹೊರಗಡೆ ಅಂದ್ರೆ ಒಳಗಡೆ ಇಷ್ಟೆಲ್ಲ ಸ್ಪೇಸ್ ಐತಿ. ಇಲ್ಲೆಲ್ಲ ನನಗೊಂದು ಸುಮಟಿಗೆ ಇಲ್ಲೆಲ್ಲ ಪೂಜೆ ಗೀಜೆ ಆಗ್ತಿರ್ಬೋದು. ಇಲ್ಲಿ ಪಾಳ್ಯಕ್ಕಂತ ವ್ಯವಸ್ಥೆ ಐತಿ. ಈ ಕಡೆ ಅಜ್ಜಯ್ಯನವರ ಗದ್ದುಗೆ ಐತಿ. ಇಲ್ಲಿ ಅಂಗಾರ ಭಸ್ಮ ಸಿಗ್ತೈತ್ರಿ. ಸ್ವಲ್ಪ ಚಿತ್ರೊಳಗೆ ಕಟ್ಕೊಡ್ರಿ ಸರ್. ಕೊಡ್ತೀನಪ್ಪ. ಬಿಜಾಪುರಿಂದ ಬಂದಿವ್ರಿ. ಬಿಜಾಪುರಿಂದ ಬಂದಿವ್ರಿ. ಆದ್ರೆ ಇಲ್ಲೆಲ್ಲ ಪೂಜೆ ಗೀಜೆ ಆಗ್ತೈತೇನ್ರಿ ಈ ಕಡೆ ಮುಂದ್ಗಡೆ ರೀ? ಇವತ್ತು ಹೋಮ ಆಗುತ್ತೆ ಇಲ್ಲಿ. ಬೆಳ್ಳಿ ತೇರಿದೆ 10-10:30. ಅಂದ್ರೆ ಪ್ರತಿ ಅಮಾವಾಸ್ಯೆ ಗದ್ಲೆ ಇರ್ತದ್ರಿ ಅದು? ಫುಲ್ ಇರುತ್ತೆ. ಶಿವರಾತ್ರಿ ದಿನ ಜಾತ್ರೆ? ಅಯ್ಯೋ, ಅದು 1 ತಿಂಗಳು ಜಾತ್ರೆ. ಶಿವರಾತ್ರಿ ದಿನ 1 ತಿಂಗಳು ಜಾತ್ರೆ ಇರ್ತದೆ. ನಮ್ಮ ಕೈಗೆ ಒಂದು ಹಕಪ್ಲಿ ಅದ ನೋಡ್ರಿ. ಇದು ಹೆಂಗ ಸರ? ಅವು 20 ರೂಪಾಯಿ. 20 ರೂಪಾಯಿ ಏನ್ರಿ? 20 ನೀವು ಬೇಕಾದ್ರೆ 10 ರೂಪಾಯಿ. ಅವು ಎಲ್ಲಿ ಬರ್ತಾವೆ ನಮ್ಮ ಕೈಗೆ? ಬರಲ್ಲ. ಮಕ್ಕಳಿಗೆ ಹಾಕವ್ರಿ. ಅದು ಸಣ್ಣ ಮಕ್ಕಳಿಗೆ ಅವು 2 ಕೊಡ್ರಿ. ಸಣ್ಣ ಹಾಕ್ಬೇಕ್ರಿ. ನಿಮಗೆ ಇದೊಂದು ಕೊಡ್ರಿ ಸರ್. ನೋಡಿ ವೈಟ್ ಒಂದು ಕೆಜಿ ಮ್ಯಾಗ್ರಿ ಅವು. ಹಾಂ ಹೇಳ್ರಿ ಅಂದಾಜು 150 ಹಿಡಿದು 1000. ಏನು ಸರ್ ಇದು? ದೃಷ್ಟಿ ಕಟ್ಟದ್ರಿ ಅದು. ಅಂದ್ರೆ ಮನೆಗೆ ಗಾಡಿ ಮನೆಗೆ ರೀ? ದೃಷ್ಟಿ ಆಗ್ಬಾರ್ದು ಅಂತೇಳಿ ಇದು ಮಕ್ಕಳಿಗೆ. ಇಷ್ಟೊತ್ತನ ನಾವು ಶ್ರೀ ಕರಿಬಸವೇಶ್ವರ ಅಜ್ಜಯ್ಯನವರ ಒಂದು ದರ್ಶನ ತಗೊಂಡಿವಿ. ಈ ಲೊಕೇಶನ್ ಎಲ್ಲಿ ಬರ್ತೈತಪ್ಪ ಅಂದ್ರೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಉಕ್ಕಡಗಾತ್ರೆ ಅನ್ನುವಂಥದ್ದು ಒಂದು ಗ್ರಾಮ. ಈ ರಾಣಿಬೆನ್ನೂರಿಂದ ನಾವು ಬಂದಿದ್ದು. ರಾಣಿಬೆನ್ನೂರಿಂದ ನಮಗೊಂದು ಎಷ್ಟು ಕಿಲೋಮೀಟರ್ ಆಗಿತ್ತು ಸರ್? 25 ಕಿಲೋಮೀಟರ್ ಆಯ್ತು. ಈ ಒಂದು ದೇವಸ್ಥಾನ ಬಹಳ ಇತಿಹಾಸ ಇರುವಂಥ ದೇವಸ್ಥಾನ. ಇಲ್ಲಿ ಅಜ್ಜಯ್ಯನವರ ಒಂದು ಗದ್ದುಗೆ ಐತಿ, ಅಲ್ಲೇ ಅವರ ದೇವಸ್ಥಾನ ಐತಿ. ಸುಮಾರು 120 ವರ್ಷಗಳ ಹಿಂದೆ ಅವರು ಇದ್ರು ಅಂತ ಹೇಳಿ ಇಲ್ಲಿ ಒಂದು ಇತಿಹಾಸ ಐತಿ. ಇಲ್ಲಿ ನಾವು ಬಂದಿದ್ವಿ. ನಮಗೆ ಒಂದು ಇಲ್ಲಿ ಮಠ ಬಂದಿರ್ತೀವಿ. ಇಲ್ಲಿ ಒಂದು ದೇವಸ್ಥಾನದ ಬಗ್ಗೆ ಸಾಕಷ್ಟು ಹೇಳಿದ್ರು, ಇಲ್ಲಿ ಬರ್ಬೇಕು ಅನ್ನುವಂಥದ್ದು. ಇಲ್ಲಿ ಸಾಕಷ್ಟು ಪವಾಡವನ್ನು ಅಜ್ಜಯ್ಯನವರು ಮಾಡಿದ್ರು ಹಿಂದಿನ ಕಾಲದಲ್ಲಿ. ಈಗಲೂ ಸಾಕಷ್ಟು ಭಕ್ತರು ಬರ್ತಾರೆ. ಸುಮಾರು ವರ್ಷಕ್ಕೆ ಹತ್ತತ್ರ ಒಂದು 15 ಲಕ್ಷಕ್ಕಿಂತ ಹೆಚ್ಚು ಭಕ್ತರು ಇಲ್ಲಿ ಬಂದು ಅಜ್ಜಯ್ಯನವರ ದರ್ಶನ ತಗೋತಾರ. ಈ ಒಂದು ಮಾನಸಿಕ ಕಾಯಿಲೆಗೆ ತುತ್ತಾದವರು, ಈ ದೆವ್ವ ಪಿಚಾಚಿಗಳಿಗೆ ಆ ಒಂದು ಮನಸ್ಥಿತಿಗೆ ಒಳಗಾದವರು ಇಲ್ಲಿ ಬಂದು ದೇವರ ದರ್ಶನ ತಗೊಂಡು ಹೋಗ್ತಾರ. ಅಜ್ಜಯ್ಯನವರ ಹತ್ರ ಬಂದು ತುಂಗಭದ್ರಾ ಒಂದು ನದಿ ಐತಿ, ಇಲ್ಲಿ ಪವಿತ್ರ ತುಂಗಭದ್ರಾ ನದಿ ಒಳಗೆ ಬಂದು ಜಳಕ ಮಾಡಿ ಅಜ್ಜಯ್ಯನವರ ದರ್ಶನ ತಗೋತಾರ. ಅಂದ್ರೆ ಉರುಳು ಸೇವೆಯನ್ನು ಮಾಡ್ತಾರ. ಬಂದು ಇಲ್ಲಿ ಅಜ್ಜಾರ ಸೇವೆ ಅಂದ್ರೆ ಅಜ್ಜಾರ ದರ್ಶನ ತಗೊಂಡಾದ್ಮೇಲೆ ಅವ್ರಿಗೆ ಒಳ್ಳೇದಾಗ್ತೈತಿ ಅಂತೆಲ್ಲ ಇಲ್ಲಿ ಇತಿಹಾಸ ಐತಿ. ಪ್ರತಿ ಅಮಾವಾಸ್ಯೆನೂ ಸಾಕಷ್ಟು ಭಕ್ತರು ಇಲ್ಲಿ ಬರ್ತಾರೆ. ಕಾಲಿಡಾಕೂ ಸಹ ಜಾಗ ಇರಂಗಿಲ್ಲ ಅಂತೇಳಿ ಹೇಳ್ತಾರ. ಇನ್ನೊಂದು ಹೇಳೋದು ಮರ್ತಾರೆ, ನಾವೇನೀಗ ಅಜ್ಜಯ್ಯನವರ ಒಂದು ದೇವಸ್ಥಾನಕ್ಕೆ ಹೋಗಿದ್ದೀವಲ್ಲ, ಆ ಒಂದು ಜಾಗ ಮುಂಚೆ ಅದು ಸ್ಮಶಾನವಾಗಿತ್ತು. ಅಲ್ಲಿ ಅಜ್ಜಯ್ಯನವರು ಜೀವಂತ ಸಮಾಧಿ ಆಗಿದ್ರು. ಅಲ್ಲಿ ಒಂದು ಗದ್ದುಗೆಯನ್ನ ಮಾಡಿ ಭಕ್ತರು ಬರ್ಲಾಕ್ ಶುರು ಆದ್ರು. ಅಲ್ಲಿಂದಲೇ ಅದು ಹಂಗೆ ದೇವಸ್ಥಾನ ಆಯ್ತ್ರಿ. ಅಲ್ಲಿಂದ ಭಕ್ತರು ಪ್ರತಿ ಅಮಾವಾಸ್ಯೆಗೆ ಪ್ರತಿದಿನ ಬರ್ಲಾಕ್ ಶುರು ಮಾಡಿದ್ರು. ಮತ್ತು ಪ್ರತಿ ಶಿವರಾತ್ರಿ ಅಂದ್ರೆ ಪ್ರತಿ ವರ್ಷ ಶಿವರಾತ್ರಿ ದಿನ ಅದೊಂದು ಜಾತ್ರೆ ಇರ್ತೈತಿ. ಅಲ್ಲಿ ಅಜ್ಜಯ್ಯನವರ ಒಂದು ಜಾತ್ರೆ ಇರ್ತೈತಿ. ಸುಮಾರು ಸಾಕಷ್ಟು ಭಕ್ತರು ಜಾತ್ರೆಗೆ ಬರ್ತಾರ್ರಿ. ಮತ್ತು ಅಮಾವಾಸ್ಯೆ ದಿನ ಅಲ್ಲಿ ಕಾಲಿಡಾಕ್ ಜಾಗ ಇರಂಗಿಲ್ಲ, ಅಷ್ಟು ಭಕ್ತರು ಬರ್ತಾರ. ಅಜ್ಜಾರ ದರ್ಶನ ತೊಗೊಂಡಿವಿ. ನಮಗೆ ವೈಯಕ್ತಿಕ ನಮಗೂ ಆನಂದ ಆಯ್ತು, ಖುಷಿ ಆಯ್ತು, ಭಾಳ ಸಂತೋಷ ಆತ್ರಿ. ಸರ್ ನಿಮ್ಗೆ ಹೆಂಗೆ ಅನಿಸ್ರಿ? ಫಸ್ಟ್ ಟೈಮ್ ಬಂದಿರಿ? ಭಾಳ ಖುಷಿ ಅನ್ನಿಸ್ತು.
ಬಿಜಾಪುರದವರು ನಾವು. ಬಟ್ ರಾಣೆಬೆನ್ನೂರಿನಲ್ಲಿ ಸತತ ಒಂದು 5 ವರ್ಷದಿಂದ ಇದ್ದೀವಿ. ಭಾಳ ವರ್ಷಗಳಿಂದ ಬರಬೇಕು ಅನ್ಕೊಳ್ತಾ ಇದ್ವಿ, ಬಟ್ ಆಗಿರಲಿಲ್ಲ. ಅದೇನೋ ಪ್ರಕಾಶ್ ಅವರು ಬಂದಿರತಕ್ಕಂಥ ಒಂದು ಶುಭ ಗಳಿಗೆನೋ ಅಥವಾ ಶ್ರಾವಣ ಮಾಸದ ಶುಭ ಗಳಿಗೆನೋ ಗೊತ್ತಿಲ್ಲ. ಇವತ್ತು ಅಜ್ಜಯ್ಯ ಸ್ವಾಮೀಜಿಯವರ ಅಜ್ಜವರ ಒಂದು ದರ್ಶನವನ್ನು ಪಡೆಯಬೇಕು ನಮಗಾಗೈತಿ. ಭಾಳ ಖುಷಿ ಆಗೈತಿ. ಸಾಕಷ್ಟು ಕಷ್ಟಗಳು ಸಮಸ್ಯೆಗಳು ಎಲ್ಲ ಪರಿಹಾರ ಆಗುತ್ತೆ ಅಂತೇಳಿ ನಂಬಿದ್ದೀವಿ. ನೋಡೋಣ, ಲೈಫಲ್ಲಿರೋ ಸಣ್ಣ ಪುಟ್ಟ ಕಷ್ಟಗಳು ಬಗೆಹರುತ್ತಂತ ಆಸೆ ಪಟ್ಟಿದ್ದೀವಿ. ಅಜ್ಜರ ಆಶೀರ್ವಾದದಿಂದ ಎಲ್ಲ ಬಗೆಹರಿಲಿ ಮತ್ತು ಎಲ್ಲ ಈ ಒಂದು ಬ್ಲಾಗನ್ನು ನೋಡ್ತಾ ಇರೋ ಎಲ್ಲರ ಸಮಸ್ಯೆಗಳು ಕೂಡ ಬಗೆಹರಿಲ್ಲ ಅಂತ ಅಜ್ಜರ. ಸರ್ ನಿಮ್ಗೆ ಹೆಂಗ ಅನಿಸ್ರಿ? ನಮಗೆ ಭಾಳ ಖುಷಿ ಆಯ್ತ್ರಿ. ಇದು ನಾವು ಈಗ 2ನೇ ಟೈಮ್ ಬಂದಿದ್ದೆ. ಫಸ್ಟ್ ಟೈಮ್ ನಾನು ಹೊಸ ಗಾಡಿ ತೊಗೊಂಡೆ ಬಂದಿದ್ದೆ, ಬಟ್ ಅವಾಗ ಭಾಳ ಗದ್ಲಿದ್ದಕ್ಕೆ ಅಷ್ಟು ಶಾಂತವಾಗಿ ನೋಡಕ್ ಆಗಿರ್ಲಿಲ್ಲ. ಭಾಳ ಗದ್ಲಿತ್ತು ನೀವು ಬಂದಾಗ? ಭಾಳ ಗದ್ಲಿತ್ತು ಆ ಟೈಮಲ್ಲಿ. ಒಂದು 1.5 ವರ್ಷದ ಹಿಂದೆ ಬಂದಿದ್ವಿ ನಾವು ಅವಾಗ. ಈಗ ಇನ್ನೊಂದು ಟೈಮ್ ಈಗ ಬಂದಾಗ ಆರಾಮ್ ಶಾಂತವಾಗಿತ್ತು. ಕರೆಕ್ಟಾಗಿ ನಮ್ಗೆ ಅಜ್ಜಯ್ಯರು ಅವ್ರದ್ದು ದರ್ಶನ ಸಿಕ್ತು. ಮತ್ತು ಹಂಗೆ ನಿಮ್ಮ ಜೊತೆ ಬಂದಿದ್ದಂತೂ ಇನ್ನೂ ಒಳ್ಳೆ ಖುಷಿ ಆಯ್ತು ನಮ್ಗೆ. ನಮಗೂ ನಿಮ್ಮ ಜೊತೆ ಬಂದಿದ್ದಕ್ಕೂ ಖುಷಿ ಆಯ್ತು. ನಿಮ್ಗೆ ಹೆಂಗ ಅನಿಸ್ರಿ? ಸರ್ ನಮಗೂ ಭಾಳ ಖುಷಿ ಆಯ್ತು ರೀ. ಗೊತ್ತಿಲ್ಲಾರ ದೇವ್ರು ತೋರಿಸ್ಬಿಟ್ರಿ ನಮಗೆ ಈ ಕಡೆ. ರಾಜು ನಿನಗೆ? ನಮಗೂ ಖುಷಿ ಆಗೈತೆ ಸರ್. ಖುಷಿ ಹೆಂಗೆ ಹೇಳ್ತಾ ನೋಡಿ ಸರ್, ಇವನಿಗೆ ಯಾಕೋ ಮಾನಸಿಕ ಕಾಯಿಲೆ ಇದ್ದಂಗೆ ಕಾಣತೈತಿ. ಎಲ್ಲಿ ಇಲ್ಲಿ ಬರೀ ಮಾನಸಿಕ ಕಾಯಿಲೆ ಅಷ್ಟೇ ಅಲ್ಲ, ಸಾಕಷ್ಟು ಬೇರೆ ಬೇರೆ ಸಮಸ್ಯೆಗಳನ್ನು ಇಟ್ಕೊಂಡು ಭಕ್ತರು ಇಲ್ಲಿ ಬರ್ತಾರ. ಅವರ ಸಮಸ್ಯೆಗಳನ್ನು ಅಜ್ಜಯ್ಯನವ್ರ ಮುಂದೆ ಹೇಳಿ ಈ ಸಮಸ್ಯೆನ ಪರಿಹರಿಸಪ್ಪ ದೇವ್ರೆ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿರ್ತಾರ. ಸಮಸ್ಯೆ ಪರಿಹಾರ ಆದಾಗ ಅವರು ಭಕ್ತರಿನ ಹೆಚ್ಚಿನ ಮಟ್ಟಿಗೆ ಇಲ್ಲಿ ಬಂದೇ ಬರ್ತಾರೆ, ಅಂದ್ರೆ ಬರ್ಲಾತ್ತಾರ. ಅದಕ್ಕೆ ಅಷ್ಟು ಗದ್ದಲ ಆಗುವಂಥದ್ದು. ಇದು ವರ್ಷಕ್ಕೆ 15 ಲಕ್ಷಕ್ಕಿಂತ ಹೆಚ್ಚು ಜನ ಬರೋದಂತ ಸಾಮಾನ್ಯ ಮಾತಲ್ಲ. ಇವತ್ತು ನಾವು ಬಂದಿದ್ವಿ, ನಮಗೆಲ್ಲ ಆನಂದ ಆಯ್ತು. ಈ ವ್ಲಾಗ್ ವಿಡಿಯೋ ಯಾರ್ಯಾರು ನೋಡತ್ರಿ ಪ್ರತಿಯೊಬ್ಬರಿಗೂ ಶ್ರೀ ಕರಿಬಸವೇಶ್ವರ ಅಜ್ಜನವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ಆದಷ್ಟು ಜಲ್ದಿ ಹೋಗಲಿ. ಇನ್ನು ಹೆಚ್ಚಿನ ಮಟ್ಟಿಗೆ ನಿಮ್ಮ ಬದುಕಿನಲ್ಲಿ ಯಶಸ್ಸು ಸಿಗಲಿ ಅಂತೇಳಿ ನಾನು ಅಜ್ಜನವರಿಗೆ ಬೇಡ್ಕೋತೀನಿ. ನಮಗೆ ವೈಯಕ್ತಿಕ ಖುಷಿ ಅನ್ನಿಸ್ತು. ಈ ವಿಡಿಯೋ ಇಲ್ಲಿ ಮಟ್ಟ ಯಾರ್ಯಾರು ನೋಡಿರಿ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿಂದ ನಾವು ಮತ್ತೆ ಬೇರೆ ಲೊಕೇಶನ್ಗೆ ಹೋಗ್ತೀವಿ, ಅದರದ್ದು ಒಂದು ಬೇರೆ ವಿಡಿಯೋ ನಾನು ಮಾಡಿಕೊಂಡು ಹಾಕ್ತೀನಿ. ಇಲ್ಲಿ ಮಟ್ಟ ಈ ವಿಡಿಯೋ ಯಾರು ನೋಡಾತ್ರಿ ಎಲ್ಲರಿಗೂ ಧನ್ಯವಾದಗಳು. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ದಾಗ ನೋಡ್ತೀರಿ ಫಾಲೋ ಮಾಡಿರಿ. ಹಂಗೆ ನೆಕ್ಸ್ಟ್ ವ್ಲಾಗ್ ವಿಡಿಯೋದಾಗ ನಾವು ಮತ್ತೆ ಭೇಟಿ ಆಗೋಣ. ನಮಸ್ಕಾರ.